ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು 6ನೇ ತರಗತಿ ಕಲಿಕಾ ಬಲವರ್ಧನೆ ಜಾತೃಗತಿ ವಿಧಿ ಪುಸ್ತಕ 2023 ಮತ್ತು 24ನೇ ಸಾಲಿನ ತೃತೀಯ ಭಾಷೆ ಹಿಂದಿ ಇದರಲ್ಲಿ ಬರುವಂಥ ಶೈಕ್ಷಣಿಕ ಪ್ರತಿಫಲ 10ರಲ್ಲಿ ಬರುವಂಥ ಚಟುವಟಿಕೆಗಳ ಕುರಿತು ಉತ್ತರಗಳನ್ನು ವಿವರಿಸ್ತಾ ಇದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿಂದ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ನನ್ನ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಶೈಕ್ಷಣಿಕ ಪ್ರತಿಫಲ 1ರಿಂದ 8ರವರೆಗಿನ ಚಟುವಟಿಕೆಗಳ ಉತ್ತರಗಳನ್ನ ನೀಡಿದ್ದೀನಿ. ತಾವು ಅವುಗಳನ್ನ ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಈಗ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಛಾತ್ರಗತಿ ವಿಧಿ ಪುಸ್ತಕ 2023 ಮತ್ತು 24 ತೃತೀಯ ಭಾಷೆ ಹಿಂದಿ 6ನೇ छठी कक्षा ಅಂತ ಇದೆ. सीखने का प्रतिफल 10. इसमें हिंदी की गिनती समझकर प्रयोग करते हैं. ಇದರಲ್ಲಿ ಏನು ಹಿಂದಿ ಗಿಣತಿಗಳನ್ನು ತಿಳಿದುಕೊಂಡು ಪ್ರಯೋಗವನ್ನು ಮಾಡೋದು. ಪ್ರಯೋಗ करते हैं ಅಂತ ಇದೆ. ಇಲ್ಲಿ ನೋಡ್ರಿ, ಗತಿವಿಧಿ 1 ಹಿಂದಿ ಅಂಕೋ ಕೋ ದೊಹರಾತೆ ಹುಯೆ ಲಿಖಿ ಎಂದಿದ್ದಾರೆ. ಈ ಹಿಂದಿ ಅಂಕಿಗಳನ್ನು ಏನು ಮಾಡ್ಬೇಕಂದ್ರೆ ನಾವು ಓದ್ತಾ ಇಲ್ಲಿಯೂ ಇದ್ದ ಹಾಗೇ ಬರಿತಾ ಹೋಗಬೇಕು. ಅಂದ್ರೆ ಇಲ್ಲಿ ಏಕ ದೋ ಹಿಂಗೆ ಇಲ್ಲಿವರೆಗೂ. ಗತಿವಿಧಿ 1ರಲ್ಲಿ ಚಟುವಟಿಕೆ 1ರಲ್ಲಿ ಎಲ್ಲ ಬಾಕ್ಸ್ಗಳಲ್ಲಿ ಏನು ಮಾಡಬೇಕು ಅಂದ್ರೆ ಈ ಹಿಂದಿ ಅಂಕಿಗಳನ್ನು ಬರಿಬೇಕು. ಇಲ್ಲಿ 2 2 3 ಹೀಗೆ ಇಲ್ಲಿ 10ವರೆಗೂ 20ವರೆಗೂ ಏನು ಮಾಡ್ಬೇಕಂದ್ರೆ ಹಿಂದಿ ಅಂಕಿಗಳನ್ನು ದೊಹರಾತೆ ಹುಯಲಿಕ್ಕೆ ಅಂದರೆ ಓದ್ತಾ ಅವುಗಳನ್ನು ಬರಿಬೇಕು. ನೆಕ್ಸ್ಟ್ ಮುಂದಿನ ಚಟುವಟಿಕೆ ಹಿಂದಿ ಅಂಕ್ ಅವ್ರ ಅಕ್ಷರೋं में लिखिए. ಹಿಂದಿ ಅಂಕಿಗಳನ್ನು ಮತ್ತು ಅವುಗಳ ಅಕ್ಷರಗಳನ್ನು ಬರೀರಿ ಎಂದಿದ್ದಾರೆ. ಇಲ್ಲಿ ಫಸ್ಟ್ ಅಂಗ್ರೇಜಿ ಅಂಕ ಅಂತ ಕೊಟ್ಟಿದ್ದಾರೆ. ಅಂಗ್ರೇಜಿಯಲ್ಲಿ 1 2 3. ನೆಕ್ಸ್ಟ್ ರೋಮನ್ ಅಂಕಿಯಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕನ್ನಡ ಅಂಕದ ಕೊಟ್ಟಿದ್ದಾರೆ. ಈಗ ನಾವು ಹಿಂದಿಯಲ್ಲಿ ಬರೀಬೇಕು. ಒಂದನ್ನು ಹಿಂದಿಯಲ್ಲಿ ಈ ರೀತಿ ಬರೀತಾರೆ. ಅಕ್ಷರದಲ್ಲಿ ಬರೆದಾಗ ಏನು ಏಕ್ ಅಂತ ಆಗುತ್ತೆ. ಹೀಗೆ ಅಂಕಿಗಳನ್ನು ಇಲ್ಲಿ ಎಲ್ಲವೂ ಕೊಟ್ಟಿದ್ದಾರೆ. ಒಂದು ಅಂಗ್ರೇಜಿ ಒಂದು ಇಂಗ್ಲೀಷಲ್ಲಿ ಕೊಟ್ಟರೆ, ನೆಕ್ಸ್ಟ್ ರೋಮನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕನ್ನಡ ಕೊಟ್ಟಿದ್ದಾರೆ, ನೆಕ್ಸ್ಟ್ ಹಿಂದಿ ಅಂಕ ನಾವು ಬರೀಬೇಕು. ನೆಕ್ಸ್ಟ್ ಅಕ್ಷರದಲ್ಲಿಯೂ ಕೂಡ ನಾವೇ ಬರೀಬೇಕು. ಒಂದನೇದು ಏಕಿದೆ, ನೆಕ್ಸ್ಟ್ ದೋ ಇದೆ, ನೆಕ್ಸ್ಟ್ 3 4 5 ಈ ರೀತಿ 6 7 8 9 10. ಹೀಗೆ ಇಲ್ಲಿ ನಾವು ಏನು ಮಾಡಬೇಕು, ಉತ್ತರಗಳನ್ನ ಬರೀಬೇಕಾಗುತ್ತೆ. ಇಲ್ಲಿ ಅಂಕಿಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ಮೊದಲನೇ ಅಭ್ಯಾಸದಲ್ಲಿಯೂ ಮೊದಲನೇ ಚಟುವಟಿಕೆಯಲ್ಲಿ ಕೂಡ ಅಂಕಿಗಳನ್ನ ನೀವು ಬರೆದಿರ್ತೀರಿ. ಇಲ್ಲಿ 10ರವರೆಗೂ ಅಂಕಿಗಳನ್ನ ನೀವೇನು ಮಾಡಬೇಕು, ಬರೀರಿ. ಅದರಗಳ ಅಕ್ಷರಗಳಲ್ಲಿ ಕೂಡ ಅವುಗಳನ್ನ ಬರೀಬೇಕು. 1 2 3 4 ಅಂತ 10ವರೆಗೂ. ಇದು 2ನೇ ಚಟುವಟಿಕೆ. ನೆಕ್ಸ್ಟ್ ಇಲ್ಲಿ ಗತಿವಿಧಿ 2. 2ನೇ ಗತಿವಿಧಿ ಒಳಗೆ ನೋಡ್ರಿ, ಗಡಿಯೋ ಮೇ ಸೂಚಿತ ಸಮಯ ಕೋ ಸಂಖ್ಯಾ ಅವ್ರ ಅಕ್ಷರೋं में लिखिए. ಗಡಿಯಾರದಲ್ಲಿರುವಂಥ ಸಮಯವನ್ನು ಅಕ್ಷರದಲ್ಲಿ ಬರೀಬೇಕು. ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ 7:30 ಗಂಟೆ ಆಗಿದೆ. ಇಲ್ಲೇ 7:30 7:30ಗೆ 7:30 ಅಂತ ಕರೀತಾರೆ. ಗಡಿಯಾರದಲ್ಲಿರೋ ಸಮಯವನ್ನು ಹಿಂದಿಯಲ್ಲಿ ನಾವು ಹೇಗೆ ಬಳಸುವುದು, ಹಿಂದಿಯಲ್ಲಿ ಹೇಗೆ ಹೇಳುವುದು ಎಂಬುದನ್ನು ಅದರ ಮೇಲೆ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವಿಲ್ಲಿ ಬರಿಬೇಕು. 7:30 7:30 ಅಂತ ಕರೀತಾರೆ. ಇಲ್ಲಿ ನೋಡ್ರಿ, 1ನೇ ಚಿತ್ರದಲ್ಲಿ 1 ಗಂಟೆ 15 ನಿಮಿಷ ಆಗಿದೆ. 1 ಗಂಟೆ 15 ನಿಮಿಷಕ್ಕೆ ಏನಂತಾರೆ ಅಂದ್ರೆ ಸವಾ ಏಕ್ ಅಂತ ಕರೀತಾರೆ. ಅದೇ ರೀತಿ ಇಲ್ಲಿ 1:30 ಆಗಿದೆ. 1:30 ಇಲ್ಲಿ ತೋರಿಸಿದಾರಲ್ಲ. ಇಲ್ಲಿ 7:30 ಅಂದ್ರೆ 7:30 ಆಗಿದೆ. ಇಲ್ಲಿ 1:30 ಆಗಿದೆ ಅಂದ್ರೆ 1:30 ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಗಡಿಯಾರದಲ್ಲಿ ನೋಡಿದಾಗ ಸಮಯ ಎಷ್ಟಾಗಿದೆ, ಇಲ್ಲಿ ನೋಡ್ರಿ 2:30 ಆಗಿದೆ. ಆದ್ದರಿಂದ 2:30 2:30 ಗಂಟೆ ಆಗಿದೆ. ಆದ್ದರಿಂದ 2:30 ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲೇ 4ಕ್ಕೆ 15 ನಿಮಿಷ ಕಡಿಮೆ ಇದೆ. 3:45. ಇದಕ್ಕೆ 3:45 ಅಂತಾರೆ. 3:45 ಅಂದರೆ 4ಕ್ಕೆ ಇನ್ನೂ 15 ನಿಮಿಷ ಕಡಿಮೆ ಇದೆ. 3:45 ನಿಮಿಷ ಆಗಿದೆ. ಅದಕ್ಕೆ 3:45 ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ 4:30 ಆಗಿದೆ. 4:30 ಇದಕ್ಕೆ 4:30 ಅಂತ ಕರೀತಾರೆ. 4:30 ಅಂದರೆ 4:30. ನೆಕ್ಸ್ಟ್ 12. ಸರಿಯಾಗಿ ಮುಳ್ಳುಗಳು 12 ಗಂಟೆ ಮೇಲಿದೆ. ಅದರಿಂದ 12 ಗಂಟೆ. ಈ ರೀತಿ ಇಲ್ಲೇನು ಮಾಡಬೇಕಂದ್ರೆ ಗಡಿಯಾರದಲ್ಲಿರುವಂಥ ಸಮಯವನ್ನು ನೋಡಿ ಅವುಗಳನ್ನು ಹಿಂದಿಗಳಲ್ಲಿ ಅಕ್ಷರಗಳಲ್ಲಿ ಬರೀಬೇಕು ಅಂತ ಹೇಳಿದ್ದಾರೆ. ಇಷ್ಟು ಇದು ಏನಪ್ಪ ಅಂದರೆ
ಗತಿವಿಧಿ 2ಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಗತಿವಿಧಿ 3 ಇಲ್ಲದ ನೋಡ್ರಿ ಏನದವು 1 से 50 तक की गिनती को अंक और अक्षरों में लिखिए. ಸೊ 1ರಿಂದ 50ರವರೆಗೆ ಸೊ ಗಿಣತಿಗಳನ್ನು ಹಿಂದಿ ಅಂಕಿಯಲ್ಲಿ ಮತ್ತು ಏನು ಮಾಡಬೇಕು ಅಕ್ಷರಗಳಲ್ಲಿ ಬರಿ ಎಂದಿದ್ದಾರೆ. ಸೊ ಈಗ ಇಲ್ಲಿ ಏನು ಮಾಡ್ಬೇಕಂದ್ರೆ ಅಂಕಿಗಳಲ್ಲಿ ನಾನಿಲ್ಲಿ ಬರೆದಿದ್ದೀನಿ ನೋಡ್ರಿ. ನೆಕ್ಸ್ಟ್ ಈ ಕಡೆ ಅಕ್ಷರಗಳಲ್ಲಿ 1 2 3 4 5 6 ಹಿಂಗೆ 50 ತಕ್ಕ 50ರವರೆಗೂ ನಾನಿಲ್ಲಿ ಬರೆದಿದ್ದೀನಿ. ಸೊ ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಒಂದು ನಿಮಿಷ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ 3 4 5 6 7 8 9 10 11 12 13 14 15 16 17 18 19 20 21 22 23 24 25 25. ಸೊ ಹೀಗೆ ಇಲ್ಲಿ ನೋಡ್ರಿ 26 27 28 29 30 31 32 33 34 35 36 37 38 39 40. ಸೊ 41 42 43 44 45 46 47 48 49 50 ಅಂತ ಸೊ ಇಲ್ಲಿ ಅಂಕಿ ಮತ್ತು ಅಕ್ಷರಗಳಲ್ಲಿ ನಾನಿಲ್ಲಿ ಬರೆದಿದ್ದನ್ನ ತಾವು ವೀಕ್ಷಣೆಯನ್ನು ಮಾಡ್ಬೋದು. ನೆಕ್ಸ್ಟ್ ಏನಿದೆಪ್ಪ ಅಂದ್ರೆ ಇಲ್ಲಿ ನೋಡ್ರಿ, निम्नलिखित शब्दों में से अंकों के लिए उचित शब्दों ढूंढकर उसके ಸಾಮ್ನೆ ಲಿಖಿಯೆ. ಸೊ ಇಲ್ಲಿ ಏನು ಮಾಡಿದಾರೆ ಅಂದ್ರೆ ನಮೂನೆಯನ್ನು ಒಂದು ಕೊಟ್ಟಿದ್ದಾರೆ ನೋಡ್ರಿ. ಸೊ ಇಲ್ಲಿ ಎಷ್ಟಿದೆ ಅಂಕಿಯನ್ನು ನೋಡ್ಕೊಟ್ಟ ಅದನ್ನು ಹಿಂದಿಯಲ್ಲಿ ಏನು ಮಾಡಬೇಕು ಅದು ಬರಿಬೇಕು. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಶಬ್ದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ 50 2 25 22 ಸೊ 10 ಹಿಂಗೆ 33 ಸೊ ಹಿಂಗೆ ಕೊಟ್ಟಿದ್ದಾರೆ. ಸೊ ಅವುಗಳಲ್ಲಿ ಇಲ್ಲಿ ಅಂಕಿಗೆ ಸಂಬಂಧಿಸಿದಂಥ ಯಾವುದು ಅಕ್ಷರಗಳಲ್ಲಿ ಅದನ್ನ ಇಲ್ಲಿ ಬರೀಬೇಕು. ಸೊ ಇಲ್ಲಿ ನಮೂನೆಯಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ 1 ಅಂತಿದೆ. ಸೊ ಇಲ್ಲಿ ಏಕೆಂಬುದು ಈಗ ಬರೆದಿದ್ದಾರೆ. ಸೊ ಹಿಂಗೆ ನಾವಿಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ 1ನೇದು 11 11 ಅಂತಾಗುತ್ತೆ. 22 22 29 29 ನೆಕ್ಸ್ಟ್ 48 48 28 28 33 33 18 18 38 38 49 39 ನೆಕ್ಸ್ಟ್ 23 23 ಅಂತಾಗುತ್ತೆ. ನೆಕ್ಸ್ಟ್ 2 ಇದೆ, ನೆಕ್ಸ್ಟ್ 45 ಇದೆ, ನೆಕ್ಸ್ಟ್ 25 ಇದೆ, ನೆಕ್ಸ್ಟ್ 46 ಇದೆ, ನೆಕ್ಸ್ಟ್ 24 ಇದೆ, 12 ಇದೆ. ಇಲ್ಲಿ ತಪ್ಪು ಮಾಡಿದ್ದಾರೆ ಅವರು. 27ಕ್ಕೆ 27 ಅಂತ ಬರೀಬೇಕು. ನೆಕ್ಸ್ಟ್ 17ಕ್ಕೆ 17 ಅಂತ ಬರೀಬೇಕು. 31ಕ್ಕೆ 31, ನೆಕ್ಸ್ಟ್ 13 13 ಅಂತಾಗುತ್ತೆ. ನೆಕ್ಸ್ಟ್ 3 ನೆಕ್ಸ್ಟ್ 42 42 ಆಗುತ್ತೆ. 35 35 15 15 50 50 32 32 41 41 30 30 20 20 10 10 ಹೀಗೆ ಅಕ್ಷರಗಳ ಅಂಕಿಗಳ ಮುಂದೆ ನಾವು ಇಲ್ಲಿ ಬಂದಂಥ ಅದರ ಅಕ್ಷರ ರೂಪವನ್ನು ಇಲ್ಲಿ ಬರಿಬೇಕಾಗುತ್ತೆ. ಸೊ ಹುಡುಕಿ ಬರಿಬೇಕು. ಸೊ ನೆಕ್ಸ್ಟ್ ಇಷ್ಟು ಏನಪ್ಪ ಅಂದರೆ ಇಲ್ಲಿ ಮುಂದೆ ಏನಿಲ್ಲ. ಸೊ ಇಷ್ಟು ಈ ಒಂದು ಸೀಖನೆ ಕಾ ಪ್ರತಿಫಲ ಅಂದ್ರೆ ಎಷ್ಟು ಸೀಖನೆ ಕಾ ಪ್ರತಿಫಲ 10ರಲ್ಲಿ ಬರುವಂಥ ಅಭ್ಯಾಸಗಳನ್ನು ಸೊ ನಾನಿಲ್ಲಿ ವಿವರವಾಗಿ ವಿವರಿಸಿದ್ದೇನೆ. ಸೊ ತಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.